ಶ್ರೇಯೋಭಿವೃದ್ಧಿಗೆ ಬದ್ಧ. ಸಂಸತ್ತಿನ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಮಿತಿ ಅಧ್ಯಕ್ಷ ಪಿಸಿ ಮೋಹನ್ ಬೆಂಗಳೂರು ಏಪ್ರಿಲ್ 27 ದಿವ್ಯಾಂಗರ ಸಬಲೀಕರಣಕ್ಕೆ ಕೇಂದ್ರ ಸರ್ಕಾರ ಬದ್ಧವಾಗಿದ್ದು ಈ ಸಮುದಾಯಕ್ಕೆ ಎಲ್ಲ ರೀತಿಯಲ್ಲೂ ಸೇವೆ ಸಲ್ಲಿಸಲು ತಾವು ಸಿದ್ಧ ಎಂದು ಸಂಸತ್ತಿನ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಮಿತಿ ಅಧ್ಯಕ್ಷರೂ ಆದ ಸಂಸದ ಪಿಸಿ ಮೋಹನ್ ಹೇಳಿದ್ದಾರೆ. ಬಸವನಗುಡಿಯ ಬುಲ್ ಟೆಂಪಲ್ ರಸ್ತೆಯ ಮರಾಠ ಹಾಸ್ಟೆಲ್ ಮೈದಾನದಲ್ಲಿ 694 ದಿವ್ಯಾಂಗರಿಗೆ ಉಚಿತ ಕೃತಕ ಅಂಗಾಂಗ ಮತ್ತು ಕ್ಯಾಲಿಪರ್ ಜೋಡಣಾ ಶಿಬಿರದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಸಂಸತ್ತಿನ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಮಿತಿ ವ್ಯಾಪ್ತಿಗೆ ದಿವ್ಯಾಂಗ ಸಮೂಹ ಸಹ ಒಳಪಡುತ್ತದೆ. ಹೀಗಾಗಿ ದಿವ್ಯಾಂಗರಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ದರೂ ಬಗೆಹರಿಸುತ್ತೇನೆ ಎಂದರು. ನಾರಾಯಣ ಸೇವಾ ಸಮಿತಿ ಕರ್ನಾಟಕದಲ್ಲೂ ಉತ್ತಮ ಸೇವೆ ಸಲ್ಲಿಸುತ್ತಿದೆ. 3ನೇ ಬಾರಿಗೆ ಅತಿದೊಡ್ಡ ಕೃತಕ ಅಂಗಾಂಗ ಜೋಡಣಾ ಶಿಬಿರ ಏರ್ಪಡಿಸಿರುವುದು ಉತ್ತಮ ಬೆಳವಣಿಗೆ. ಈ ಸಂಸ್ಥೆಯವರು ದೇವರಂತೆ ದಿವ್ಯಾಂಗರಿಗೆ ನೆರವಾಗುತ್ತಿದೆ. ಬೇರೆಯವರಿಗಾಗಿ ಕೆಲಸ ಮಾಡುವ ಮೂಲಕ ಉದ್ದಾತ್ತ ಕಾರ್ಯದಲ್ಲಿ ನಿರತವಾಗಿದೆ. ಮುಂಬರುವ ದಿನಗಳಲ್ಲಿ ನಾರಾಯಣ್ ಸೇವಾ ಸಂಸ್ಥೆಯ ಕೇಂದ್ರ ಕಚೇರಿ ಇರುವ ಉದಯಪುರದಲ್ಲಿ ಸಂಸತ್ತಿನ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಮಿತಿ ಸಭೆ ಕರೆದು ಈ ಸಮುದಾಯಕ್ಕೆ ನೆರವಾಗುತ್ತೇನೆ ಎಂದರು. ತನ್ನ 4 ದಶಕಗಳ ಸುದೀರ್ಘ ಸೇವಾ ಇತಿಹಾಸದಲ್ಲಿ ವಿಶೇಷ ಚೇತನ ವ್ಯಕ್ತಿಗಳಿಗೆ 4.46 ಲಕ್ಷ ಶಸ್ತ್ರಚಿಕಿತ್ಸೆಗಳನ್ನು ಸಂಸ್ಥೆ ನೆರವೇರಿಸಿದೆ. 46,000ಕ್ಕೂ ಅಧಿಕ ಮಂದಿಗೆ ಕೃತಕ ಅಂಗಾಂಗ ಮತ್ತು ಕ್ಯಾಲಿಪರ್ಗಳನ್ನು ಜೋಡಣೆ ಮಾಡಿದೆ. ಇದು ಹಾಸ್ಯದ ಸಂಗತಿಯಲ್ಲ. ಸಿದ್ಧತೆ ಬದ್ಧತೆ ಇದ್ದಲ್ಲಿ ಮಾತ್ರ ಇಂತಹ ಮಹಾನ್ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲು ಸಾಧ್ಯ. ನಿಮ್ಮ ಎಲ್ಲ ರಚನಾತ್ಮಕ ಕಾರ್ಯದಲ್ಲಿ ನಾನು ಸಹ ಭಾಗಿಯಾಗುತ್ತೇನೆ ಎಂದು ಹೇಳಿದರು. ನಾರಾಯಣ್ ಸೇವಾ ಸಂಸ್ಥಾನದ ಅಧ್ಯಕ್ಷ ಸೇವಕ್ ಪ್ರಶಾಂತ್ ಬಯ್ಯ ಮಾತನಾಡಿ, ಕರ್ನಾಟಕದಲ್ಲಿ 5-6 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದೇವೆ. ಒಟ್ಟು ಸುಮಾರು 5,000 ಜನರಿಗೆ ಇದರಿಂದ ಅನುಕೂಲವಾಗಿದೆ. ಕರ್ನಾಟಕದಲ್ಲಿ ಒಬ್ಬ ವ್ಯಕ್ತಿ ವಿಕಲಚೇತನ ವ್ಯಕ್ತಿ ಸೌಲಭ್ಯಗಳಿಂದ ವಂಚಿತರಾಗದಂತೆ ನೋಡಿಕೊಳ್ಳುವುದು ತಮ್ಮ ಪರಮ ಗುರಿಯಾಗಿದೆ. ಕರ್ನಾಟಕದ ಜನತೆ ಶಾಂತಿ ಸೌಹಾರ್ದತೆಗೆ ಹೆಸರಾಗಿದ್ದಾರೆ. ಇಲ್ಲಿ ಸೇವೆ ಸಲ್ಲಿಸಲು ನಮಗೆ ಉಜ್ವಲ ಅವಕಾಶ ದೊರೆತಿದೆ ಎಂದು ಹೇಳಿದರು. ನಾರಾಯಣ ಸೇವಾ ಸಂಸ್ಥಾನದ ಬೆಂಗಳೂರು ಶಾಖೆಯ ಮುಖ್ಯಸ್ಥ ವಿನೋದ್ ಜೈನ್, ನಿರ್ದೇಶಕ ಭಗವಾನ್ ಪ್ರಸಾದ್ ಗೌರ್ ನೇತೃತ್ವದಲ್ಲಿ ತಜ್ಞ ವೈದ್ಯರು ಕೃತಕ ಅಂಗಾಂಗಗಳನ್ನು ಜೋಡಿಸಿದರು. ದಿವ್ಯಾಂಗರು ಮತ್ತವರ ಕುಟುಂಬಕ್ಕೆ ಬೆಳಗ್ಗೆ ಉಪಹಾರ, ಮಧ್ಯಾಹ್ನ ಭೋಜನ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ನಾರಾಯಣ ಸೇವಾ ಸಂಸ್ಥಾನದ ಬೆಂಗಳೂರು ಉಸ್ತುವಾರಿ ಕುಬಿಲಾಲ್ ಮೆನಾರಿಯಾ, ಮುಂಬೈ ಶಾಖೆ ಮುಖ್ಯಸ್ಥ ಲಲಿತ್ ಲೋಹರ್, ಸಾಮಾಜಿಕ ಕಾರ್ಯಕರ್ತ ರಾಕೇಶ್ ವೈಷ್ಣವ್, ಗಾನವಿ ಮತ್ತು ಮಾಧ್ಯಮ ಸಂಯೋಜಕರಾದ ಚಂದ್ರಶೇಖರಯ್ಯ ಮತ್ತಿತರರು ದಿವ್ಯಾಂಗರಿಗೆ ನೆರವಾದರು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ 694 ದಿವ್ಯಾಂಗರು ಶಿಸ್ತುಬದ್ಧವಾಗಿ ತಮ್ಮ ಸರದಿಗಾಗಿ ಕಾದು ಕುಳಿತು ಕೃತಕ ಅಂಗಾಂಗಗಳನ್ನು ಜೋಡಿಸಿಕೊಂಡರು. ಕೈಕಾಲು ಕಳೆದುಕೊಂಡವರು, 2 ಕಾಲುಗಳನ್ನು ಕಳೆದುಕೊಂಡವರು, ಕೈ ಇಲ್ಲದವರು, ಹೀಗೆ ಅಂಗಾಂಗ ನ್ಯೂನ್ಯತೆ ಉಳ್ಳವರು ಸ್ವಂತ ಶಕ್ತಿಯ ಮೇಲೆ ನಿಂತು ನಡೆದು ಸಂತಸ ಪಟ್ಟರು. ಅನ್ಯರನ್ನ ಆಶ್ರಯಿಸಿದ್ದವರು ಸ್ವಾವಲಂಬಿ ಕನಸುಗಳ ರೆಕ್ಕೆ ಕಟ್ಟಿಕೊಂಡು ತಮ್ಮ ಊರುಗಳತ್ತ ತೆರಳಿದರು. ಅಧ್ಯಕ್ಷರು ನನ್ನ ಆತ್ಮೀಯರಾದಂಥ ಪ್ರಶಾಂತ್ ಅಗರ್ವಾಲ್ ಅವರೇ, ವಂದನಾ ಮೇಡಮ್ ಅವರೇ, ಜೈನ್ ಅವರೇ, ಆಶಾ ಅವರೇ ಹಾಗೂ ಇಡೀ ರಾಜ್ಯದಿಂದ ನಮ್ಮ ಸಂಸ್ಥೆಯ ಸೇವೆಯಲ್ಲಿ ಬಂದಿರತಕ್ಕ ಎಲ್ಲ ನನ್ನ ಆತ್ಮೀಯ ಅಕ್ಕತೆಯರೇ ಮತ್ತು ಅಣ್ಣ ತಂಗಿಯರೇ, ಹಾಗೆ ಅಶ್ವಿನ್ ಅವರ ಕಾರ್ಯಕ್ಕೆ ನಾನು ಮೊದಲನೇ ಬಾರಿ ನಾನು ಖಂಡಿತವಾಗಲು ಯಾವುದೇ ಕೆಲಸ ಇದ್ರೂ ಕೂಡ ಎನಿ ಅರೇಂಜ್ಮೆಂಟ್ ಟು ಬಿ ಮೇಡ್ ಇನ್ ಬ್ಯಾಂಗ್ಳೂರ್ ಆರ್ ಕರ್ನಾಟಕ, प्लीज लेट मी नो। अभी तक ये बताइए सर। ये सर देखिए, नारायण सेवा संस्थान राजस्थान का एक छोटा सा संस्थान है जो भारत के विभिन्न शहरों में जाकर युवा प्यासे के पास जाए योजना के तहत जिन्हें पता नहीं है उनके पैर कहाँ लगेंगे, उनका ऑपरेशन कहाँ होगा, पैर लगाना, उन्हें बताना कि आपका सुंदर भविष्य कहाँ बनेगा, जिंदगी में आसानी कैसे होगी। तो हम लोग बैंगलोर में पिछले 5-6 वर्षों से एक शिविर कर रहे हैं। अभी तक मुझे लगता है 5,000 से ज़्यादा लोगों को लिम्स लगा चुके हैं और आने वाले समय में ये संख्या लगातार बढ़ती चली जा रही है। जहाँ भी आज 694 समथिंग पेशेंट्स को लिम दिए जा रहे हैं, कैलिपर्स, किसी के दोनों पैर नहीं है, किसी के एक हाथ नहीं है, किसी के चारों हाथ पैर नहीं है, बहुत कष्ट है दुनिया में। और यहाँ अगर उन्हें लिम मिल जाए तो वो अपना काम खुद कर सकते हैं, किसी पर आश्रित रहने की ज़रूरत नहीं। और परिवार पर भार होते हैं लोग,
पहले तो उनको बड़ा सम्मान मिलता है जब हाथ पैर सब कुछ होता है, लेकिन हाथ पैर चले जाते हैं तो उनको सम्मान नहीं मिलता। इवन तो फैमिली के लिए भी वो बर्डन हो जाता है। अगर उन्हें लिम्ब मिल जाते हैं तो आसानी होती है लाइफ के लिए, वो बिज़नेस कर सकते हैं, वो सर्विस कर सकते हैं, वो दो पैसा कमाने की स्थिति में आ जाते हैं। तो हमारा लक्ष्य कर्नाटक में एक भी व्यक्ति ऐसा न रहे जिसको लिम्ब न मिले, कर्नाटक में एक भी व्यक्ति ऐसा न रहे जिसके ऑपरेशन ना हो और वो खड़ा होकर चल ना पाए। ये हमारा लक्ष्य है। हमारे विनोद जी जैन मेरे मित्र हैं, यहाँ के अध्यक्ष हैं शाखा के, उनका लक्ष्य है कि कर्नाटक में एक भी दिव्यांग नहीं रहना चाहिए, और दिव्यांग है तो उसकी मदद संस्थान को करनी है। तो हम लोग यहाँ अगर हमें भाषा नहीं जानते ना, हम कन्नड़ यहाँ की, तो हम यहाँ के लोगों से अपील करते हैं कि आप समझाइए इन्हें कि हम क्या कह रहे हैं, वो समझ जाएँ ताकि अपना काम कर पाएँ। तो यहाँ के लोग बड़े शांत हैं, बड़े सुशील हैं, बड़े जैसा हम कहते हैं वैसा कर लेते हैं। हमारी इंटरेस्ट ये रहता है कि जब भी हम काम करें तो उनका उपकार माने, हमारा कोई हम कुछ बड़ा नहीं कर रहे, उनकी वजह से हम लोग यहाँ आके काम कर पा रहे हैं। तो हमें तो वो अवसर दे रहे हैं एक छोटी सी सेवा करने की। सर अभी तक कितने कैंप लगाए सर? अभी तक हम लोगों ने 694 कैंप हम पूरे भारत और भारत के बाहर लगा चुके हैं, और यहाँ तकरीबन 11 या 12वां कैंप है। तो हम आने वाले समय में भी हम चाहेंगे कि यहाँ लगातार सेवा होती रहे और लोगों का जीवन आसान होता रहे। Sir, from past how many years you doing this service? Sir, from past 40 years back, Narayan Seva Sansthan invention was there. 1985 में हमारे फादर ने इसको शुरू किया, और अभी we have 1100 bedded hospital in Udaipur, Rajasthan. Everyone can detect. Till now, how many people have been benefited by your service? 4,46,750 patients operated Every year, like every year. More than 15,000 patients benefited from the lag, and more than 25,000 patients operated over there. सर आगे वाले दिनों में, आने वाले दिनों में सर क्या क्या इंस्ट्रूमेंट्स हैं आपके पास हाथ पे? Sir, हम लोग we having all type of instruments, we have all type of devices, like below knee prosthetic, above knee prosthetic, हाथ के लिए अपर लिप के लिए हैंड्स हैं, आर्टिफिशियल हैंड्स हैं। अगर किसी का स्पाइनल का प्रॉब्लम है तो स्पाइनल जैकेट्स हैं, और किसी का पैर तो है लेकिन वो छोटा है तो उसके लिए एक्सटेंसिव प्रोस्थेटिक हैं। बहुत सारे डिवाइसेस हैं। 450 बेड का हॉस्पिटल नया बना रहे हैं उदयपुर में, एयर कंडीशन, फुल एयर कंडीशन हॉस्पिटल भारत में 360 डिग्री सेवा देने वाला शायद वही होगा, जिसमें एक पैसा भी किसी पेशेंट या अटेंडेंट का किसी भी सुविधा के लिए नहीं लगता, निःशुल्क, फ्री। थैंक यू।